ಹಲ್ ಹಲ್ ದ್ವಿತೀಯ ಸೆಮಿಫೈನಲ್ ಪಂದ್ಯ ಇದು. ಆರಂಭದ ಮೊದಲೇ ದಾಳಿ ನಾಗ್ನೂರು ಮುಂದ ಸಪಟಿ ಆಟಗಾರ ಪಾಪರೇ ಏಕಕಾಲಕ್ಕೆ 3 ಅಂಕ ಅಥವಾ ಸಾಂಗ್ಲಿ ತಂಡದ ಆಟಗಾರ ಪ್ರಮುಖ ಆಟಗಾರರಾಗಿ ಗುರುತಿಸಿಕೊಂಡಿದ್ದಾನೆ. ದ್ವಿತೀಯ ಸೆಮಿಫೈನಲ್ ಪಂದ್ಯ ಈಗಾಗಲೇ ಆರಂಭಗೊಂಡಿದೆ 0-3 ರೊಂದಿಗೆ. चालू सामन्यामध्ये जिंकणाऱ्या संघाने इथंच थांबायचं आहे अंतिम सामन्यासाठी. ಈ ಪಂದ್ಯದಲ್ಲಿ ಯಾರು ಜಯಶಾಲಿ ಆಗ್ತೀರಿ ಅವ್ರ ಅಂತಿಮ ಪಂದ್ಯಕ್ಕಾಗಿ ತಾವು ಇಲ್ಲೇ ನಿಲ್ತೀರಿ. 0-9 ಏನು ಜಾಸ್ತಿ ಗಣೇಶ ಮತ್ತೊಮ್ಮೆ ದೈತ್ಯ ಬಿಟ್ಟಿ ಮಾತ ಜೆರ್ಸಿ ನಂಬರ್ 6 ಮಾಡ್ತಿದ್ದಾರೆ. ಜೇಳ್ಮನ್ ಕಂಕನವಾಡಿ ತಂಡ ಅಂತಿಮ ಪಂದ್ಯಕ್ಕಾಗಿ ತಾವು ಸಿದ್ಧತೆಯಲ್ಲಿರಬೇಕು. ಗೆದ್ದ ತಂಡವರು ಇಲ್ಲೇ ನಿಲ್ತಾರು. ಜೇಳ್ಮನ್ ಕಂಕನವಾಡಿ ತಯಾರಾಗ್ರಪ್ಪ. ಹಾ ಜಲ್ದಿ ತಯಾರಾಗಿ ಇಲ್ಲಿ ಬರ್ಬೇಕು. ಜೇಸಿ ಬರ್ಬೇಕು. ಬಲಗಡೆ ಗೆದ್ದ ತಂಡವರು ಇಲ್ಲೇ ನಿಲ್ತಾರು. ತಾವು ಜಲ್ದಿ ಬರ್ರಿ. ಇಲ್ಲೇ ಹೋಗೋದು ನಿಮ್ ನಿಯರ್ ಐತಲ್ಲ ಇಲ್ಲಿ ಸಮೀಪದ 1-10 9 ಅಂಕದ ಮುನ್ನಡೆಯಲ್ಲಿರುವಂತಹ ನಾಗ್ನೂರು ತಂಡ ಮಹಾಲಕ್ಷ್ಮಿ ನಾಗ್ನೂರು ಉತ್ತಮ ಆಟಗಾರ. ಮೂಡಲಗಿ ತಾಲೂಕು ಜಿಲ್ಲಾ ಬೆಳಗಾವಿ. ಸುಮಾರು ನಾಗ್ನೂರು ತಂಡದಲ್ಲಿ ಆಡ್ತಕ್ಕಂಥ ಆಟಗಾರರು 2 ರಿಂದ 3 ಜನ ಆಟಗಾರರು ಬೆಳಗಾವಿ ಜಿಲ್ಲಾ ತಂಡದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಆಟಗಾರರು ಪಡೆದಿದ್ದಾರೆ. ವಿಠಲನ್ ಆಗಿರ್ಬೋದು, ರಾಯಪ್ಪ ಆಗಿರ್ಬೋದು, ಆಕಾಶ್ ಆಗಿರ್ಬೋದು, ಮತ್ತೊಳ್ಳೆ ನಾಗೇಶ್ ಆಗಿರ್ಬೋದು. ಸ್ವಲ್ಪ 2-12 ಕರಿ ಕಮಲೇಶ್ ಚಾಂಬಲು ಬಿಟ್ಟಿರಾ ಹೋಗುವ ಗಮ್ಮ ಆಕಾಶ್ ಮತ್ತೊಮ್ಮೆ ಅದ ನಾಲ್ಕೂರು ಮುಳ್ಳ ಸಪಟಿ ಆಟಗಾರ ತಂಡದ ಡಿಫೆನ್ಸ್ ಹಾಗೂ ರೈಡಿಂಗ್ ವಿಭಾಗದ ಆಟಗಾರ. ಏಕಕಾಲಕ್ಕೆ ಮಲ್ಟಿಪಲ್ ಪಾಯಿಂಟ್ಸ್ ಗಳನ್ನು ಒಯ್ದು ಆರಂಭಿಕ ಹಂತದಲ್ಲಿ 3 ಅಂಕ ಸಂಪಾದನೆ ವಾಪಸ್ ಆದ ನಾಗ್ನೂರಿನ ಆಕಾಶ. ನಾಗ್ನೂರು 13 ಸಾಂಗ್ಲಿ ನಾಗ್ನೂರು ಹುಲಿ ಬೆಂಕಿ ಬೊಗಳಾಗಿ ಯಾವುದು ಆಜ ಬ್ರ್ಯಾಂಡ್ ಅದ. ಜೈ ಮುಗಲ್ಕುಡು ಮುತ್ಯಾರು, ಜೈ ಕೊಂದೂರು ಸಿದ್ದೇಶ್ವರ, ಜೈ ಮಹಾಲಕ್ಷ್ಮಿ ಡಬಲ್ 5-7 ನಾಗ್ನೂರು 5-10 ಮತ್ತೊಮ್ಮೆ ಆಕಾಶ ಬರದಾಲ್ ನಕ್ಕೋ ಹಯ 5-13 ರನ್ ಪಂದ್ಯ. ಸುಮಾರು 8 ಅಂಕದ ಮುನ್ನಡೆಯಲ್ಲಿರುವಂತಹ ನಾಗ್ನೂರು ತಂಡ ಸೆಮಿಫೈನಲ್ ಹಂತದ ಯಾವತ್ತಿದ್ರು ಕಬಡ್ಡಿ ಹಂತ ಫ್ಯಾಕ್ಟರಿ ಸಂಘ ನಾಗ್ನೂರು ಹುಲಿ ಅವರ ವಿನ್ಯಾಸ ಈ ಬಾರಿ ಯಶಸ್ವಿ ಟ್ಯಾಕಲ್ ಆಗ್ತದೆ. ಆಕಾಶರವರು ಅಂಕಗಳನ್ನು ಆಚೆ ಹೋಗಬೇಕಾಗುತ್ತೆ. ಈ ಬಾರಿ ಗ್ರಾಮದ ಮಿಸ್ಟೇಕ್ ಆಗೋದ್ರಿ ಅದು. ನಾಗ್ನೂರು ದುಂಡವನ್ನ ದೊಡ್ಡಪ್ಪ ಎತ್ತು ನಿನ್ನ ಗಾಡಿ
ಈಗ ಬೇಡ ನಾ ಜಾತ್ರೆ ಬರ್ತಾನಮ್ಮ ವಿವೇಕ್ ನಾಲ್ಕೂರು ಮೂಲದ ವಿವೇಕ್ ರವರ ದಾಳಿ ಕಾದು ನಿರೀಕ್ಷೆಯಲ್ಲಿದ್ದಾನೆ ಆಟಗಾರ. ಸುಮಾರು ಅಂತರ ಮುನ್ನಡೆಯಲ್ಲಿರುವಂತ 400 ತಂಡ ಈಗಾಗಲೇ ಯಾವತ್ತು ಸಾಂಗ್ಲಿ ಥರ್ಡ್ ರೈಡ್. ಇಟ್ಸ್ ಡೋ ಆರ್ ಡೈ ದಾಳಿ ಇದೆ. ಅಂಕ ಪಡಿಲೇಬೇಕಾದ ಒತ್ತಡ ಇದೆ. ಕರೋಯ ಎಲ್ಲಪ್ಪ ಅವರಿಗೆ ಒಳ್ಳೆ ಒಂದು ಕಾಂಬಿನೇಷನ್ ಟ್ಯಾಕಲ್ ಮೂಡಿ ಬರ್ತಾ ಇದೆ. ನಾಗು ಹಾಗೂ ಎಲ್ಲಪ್ಪರವರ ಕಾಂಬಿನೇಷನ್ ಬಾಲ್ ಕೆಟ್ಟಿದ್ರೆ ಮತ್ತು ಡಬಲ್ ಪೈಸೆ ಹೊಡೆದಲ್ಲ ಬರೀ ನಾವು 6-14 ಯಾವ್ದು ಕಾಯಿ ಉತ್ತರ ಐತಿ 400 ತಂಡದ ಪರವಾಗಿ ಪಂದ್ಯ ಈಗಾಗಲೇ ಇದೆ. ಸ್ವಲ್ಪ ಚೇಂಜ್ ಮಾಡೋಣ. ಹಠ ಸರ್ ಬೇಗ ಆಟಗಾರ ನಾಲ್ಕು ಪರವಾಗಿ 15 ಬಾ ಬಿಟ್ಟಲ್ಲ ಎದುರಾಳಿ ತಂಡಕ್ಕೆ ನುಗ್ಗಲಾರ ತುತ್ತಾಗಿ ಕಾಡುತ್ತಿರುವಂತ ಬಿಟ್ಟಲ್ಲ ರಾಷ್ಟ್ರೀಯ ಆಟಗಾರ. ಜೂನಿಯರ್ ಬಾಕ್ಲಿ ಕರ್ನಾಟಕ ರಾಜ್ಯ ತಂಡದ ಪ್ರತಿನಿಧಿಸಿರುವಂತಹ ಬೆಳಗಾವಿ ಜಿಲ್ಲೆಯ ಹೆಮ್ಮೆಯ ಆಟಗಾರ. ಎಂತ ಒಂದು ಕ್ಷಣಗಳಲ್ಲಿ ಓರ್ವ ಆಟಗಾರ ಡಿಫೆನ್ಸ್ ರೈಡ್ ಇಸ್ ಔಟ್ ಹಾಲಿ ಬರೋದಿಗೆ ನೋಡಿ ಕುದುರೆ ಅದ ಹೊಟ್ಟೆ ಬಿಟ್ಟಿ ಮತ್ತೆ ಒಳ್ಳೆ ಒಂದು ಟ್ಯಾಕಲ್ ಮೂಡಿಸಿಕೊಡ್ತಾ ಇದ್ದಾರೆ ನವಾಜ್ ಸಾಂಗ್ಲಿ. ನಡ್ಯಾರ ಅವರ ಒಳ್ಳೆಯ ಪ್ರಯತ್ನ ವಿಠಲನ್ ಅವರಿಂದ ಕೂಡ. 400 ಪರವಾಗಿ 16 ಸಾಗಲಿ ಪರವಾಗಿ 7 ಮುನ್ನಡೆ 400 7-16 ನಡುವೆ ಪಂದ್ಯ. ದ್ವಿತೀಯ ಸೆಮಿಫೈನಲ್ ಪಂದ್ಯ ಇದೆ ಈಗಾಗಲೇ. ಬೋನಸ್ ಗಳಕ್ಕೆ ಇಟ್ಟಿದ್ದಾನೆ ಗಣೇಶ್. 7-16 ಅಂಪೈರ್ ಆಗಿ ಶಂಕರ್ ಸಾಲೋಟಿ ಸರ್ ಮತ್ತು ಪ್ರಭಾಸ್ ಸರ್ ಅವರಿದ್ರೆ. ರೆಫ್ರಿ ಆಗಿ ಹಸತಿ ಸರ್ ಅವರು. ಸ್ಕೋರರ್ ಆಗಿ ಅಣ್ಣವರ ಹೆಸರು ಗೊತ್ತಿಲ್ಲ. ಮತ್ತೊಬ್ಬ ಸ್ಕೋರರ್ ಆಗಿ ವೀರೇಶ್ ಸರ್ ಅವರು, ಸರ್ ಅವರು. ಸ್ಕೋರರ್ ಆಗಿ ನೋಡೋಣ ಕಾದು ನೋಡೋಣ ಆಪರೇಟರ್ ಆಗಿ ಅಶ್ವತ್ಥ ಮೇಡಮ್ ಅವರು. ಸಾಂಗ್ಲಿ ಅವರಂದ್ರೆ ಲೆಫ್ಟ್ ಕಾರ್ನರ್ ನಲ್ಲಿ ಕೆಜಿ ಭಾಗದ ಆಟಗಾರ ಶಿವ ಅವರು ಗುರುತಿಸಿಕೊಳ್ತಾರೆ. ರೈಟ್ ಕವರ್ ನಲ್ಲಿ ಯಲ್ಲಪ್ಪ, ರೈಟ್ ಕಾರ್ನರ್ ನಲ್ಲಿ ನಾಗೇಶ. ಮೊದಲಿರುವಂತಹ ಮಹಾಲಕ್ಷ್ಮಿ ನಾಗೌರ್ ತಂಡ. ಹೌದು ಕೇಳಿ ನನ್ನ ಕುದುರೆಗೆ ಸದಕ್ಕೆ ಮಾಡ್ತೀನಿ. ಉತ್ತಮ ಹಿಡಿತ 400 ತಂಡದಿಂದ ತಂದ್ಕೊಡ್ರಪ್ಪ ಅಲ್ಲಿ ಸ್ವಲ್ಪ ಬ್ಲಡ್ ಸೋರ ಹಾಕಿ. ಓ ಮೈ ಗಾಡ್ ಬೆಳಗಾವಿಯ ವಿಠಲ. ಹೌದಪ್ಪ ಹೌದಾ ಟೀಕದ ಮಾತು ಬಾರ ನುಸುಳಿಕೊಂಡು ಹೋಗ್ತಾರೆ ನಾಟಕದಲ್ಲಿ. ಇದು ಬಾರ ಮಾತು ಲೆಕ್ಕಲೆ ನಾಲ್ಕುನೂರ ಪರವಾಗಿ 20
ಫ್ಯಾಮಿಲಿ ಪರವಾಗಿ 9